ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಯಶಸ್ವಿಯಾಗಿ ನಡೆಯುತ್ತಿರುವ ಉಚಿತ ದಂತ ತಪಾಸಣಾ ಶಿಬಿರ. ದಾಂಡೇಲಿಯ ರೋಟರಿ ಕ್ಲಬ್, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ದಂತ ಮಹಾವಿದ್ಯಾಲಯ ಧಾರವಾಡ, ಭಾರತೀಯ ದಂತ ವೈದ್ಯಕೀಯ ಸಂಘ ಉತ್ತರ ಕನ್ನಡ ಶಾಖೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ದಾಂಡೇಲಿ ಇವರ ಸಂಯುಕ್ತ ಆಶ್ರಯದಡಿ ದಾಂಡೇಲಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇಂದು ಶುಕ್ರವಾರ ಬೆಳಿಗ್ಗೆ 10 ಗಂಟೆಯಿಂದ ಹಮ್ಮಿಕೊಂಡಿದ್ದ ಉಚಿತ ದಂತ ತಪಾಸಣಾ ಶಿಬಿರವು ಯಶಸ್ವಿಯಾಗಿ ನಡೆಯುತ್ತಿದೆ. ಶಿಬಿರವನ್ನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ದಂತ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಹಾಗೂ ತಜ್ಞ ವೈದ್ಯರಾದ ಡಾಕ್ಟರ್ ಪ್ರೀತಾ ಶೆಟ್ಟಿ ಮತ್ತು ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದ ಅಶುತೋಷ್ ಕುಮಾರ್ ರಾಯ್ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದ ಅಶುತೋಷ್ ಕುಮಾರ್ ರಾಯ್ ಅವರು, ನಮ್ಮ ಮನವಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ದಂತ ಮಹಾವಿದ್ಯಾಲಯದವರು ಸ್ಪಂದಿಸಿ ಈ ಶಿಬಿರದ ಸಹಭಾಗಿತ್ವವನ್ನು ವಹಿಸಿರುವುದು ಸಂತಸ ತಂದಿದೆ. ಆರೋಗ್ಯ, ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದ ಬಲವರ್ಧನೆಗೆ ರೋಟರಿ ಕ್ಲಬ್ ನಿರಂತರವಾಗಿ ಶ್ರಮಿಸುತ್ತಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಇಂತಹ ಆರೋಗ್ಯ ಶಿಬಿರಗಳನ್ನು ಆಯೋಜಿಸುವ ಮಹತ್ವಾಕಾಂಕ್ಷೆಯನ್ನು ರೋಟರಿ ಕ್ಲಬ್ ಹೊಂದಿದೆ ಎಂದರು. ಡಾಕ್ಟರ್ ಪ್ರೀತಾ ಶೆಟ್ಟಿಯವರು ಮಾತನಾಡಿ, ನಮ್ಮೆಲ್ಲರ ಆರೋಗ್ಯ ರಕ್ಷಣೆಯಲ್ಲಿ ಹಲ್ಲುಗಳ ಪಾತ್ರ ಬಹುಮುಖ್ಯವಾಗಿದೆ. ಈ ನಿಟ್ಟಿನಲ್ಲಿ ಹಲ್ಲುಗಳ ರಕ್ಷಣೆಯ ಕುರಿತಂತೆ ಜಾಗೃತಿಯನ್ನು ವಹಿಸಬೇಕು. ರೋಟರಿ ಕ್ಲಬ್ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಮನೆಯಂಗಳಕ್ಕೆ ಆರೋಗ್ಯ ಸೇವೆಯ ಕಾರ್ಯ ನಡೆಯುತ್ತಿರುವುದು ಉತ್ತಮವಾದ ಕಾರ್ಯ ಎಂದರು. ಸಾರ್ವಜನಿಕ ಆಸ್ಪತ್ರೆಯ ದಂತ ವೈದ್ಯ ಡಾಕ್ಟರ್ ಜುಲ್ಫಿನ್ ಶೇಖ್ ಅವರು ಮಾತನಾಡಿ, ಇಂತಹ ಶಿಬಿರಗಳು ಮೇಲಿಂದ ಮೇಲೆ ನಡೆಯುವಂತಾಗಬೇಕು. ಇದು ಬಡವರಿಗೆ, ಜನಸಾಮಾನ್ಯರಿಗೆ ಅತ್ಯಂತ ಪ್ರಯೋಜನಕಾರಿಯಾದ ಶಿಬಿರವಾಗಿದೆ ಎಂದರು. ಭಾರತೀಯ ದಂತ ವೈದ್ಯಕೀಯ ಸಂಘ ಉತ್ತರ ಕನ್ನಡ ಶಾಖೆಯ ಅಧ್ಯಕ್ಷರಾದ ಡಾಕ್ಟರ್ ಎಸ್.ಎನ್. ದಫೇದಾರ್ ಅವರು ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಜನತೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ದಾಂಡೇಲಿಯ ರೋಟರಿ ಕ್ಲಬ್ ಕಾರ್ಯದರ್ಶಿ ಮಿಥುನ್ ನಾಯಕ್, ಖಜಾಂಚಿ ಲಿಯೋ ಪಿಂಟೋ, ಈವೆಂಟ್ ಮುಖ್ಯಸ್ಥರಾದ ಡಾಕ್ಟರ್ ಅನೂಪ್ ಮಾರ್ದೋಳ್ಕರ್, ರೋಟರಿ ಕ್ಲಬ್ಬಿನ ಪ್ರಮುಖರುಗಳಾದ ಎಸ್.ಜಿ. ಬಿರಾದಾರ್, ಎಸ್. ಪ್ರಕಾಶ್ ಶೆಟ್ಟಿ, ಸುಧಾಕರ್ ಶೆಟ್ಟಿ, ರಾಹುಲ್ ಬಾವಾಜಿ, ಆರ್.ಪಿ. ನಾಯಕ್, ಪ್ರಕಾಶ್ ಕಣಿಮೆಹಳ್ಳಿ, ಶೇಖರ್ ಪೂಜಾರಿ, ಇನ್ನರ್ವೆಲ್ ಕ್ಲಬ್ ಪ್ರಮುಖರಾದ ಡಾಕ್ಟರ್ ಜ್ಯೋತಿ ಮೋಹನ್ ಪಾಟೀಲ್, ಡಾಕ್ಟರ್ ಅನುಷಾ, ಅನೂಪ್ ಮಾರ್ದೋಳ್ಕರ್ ಮತ್ತು ಕೆಎಲ್ಇ ನರ್ಸಿಂಗ್ ಕಾಲೇಜಿನ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು, ಸಾರ್ವಜನಿಕ ಆಸ್ಪತ್ರೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಅಶುತೋಷ್ ಕುಮಾರ್ ರಾಯ್ ಅವರು ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ಮಿಥುನ್ ನಾಯಕ್ ವಂದಿಸಿದರು. ಎಸ್. ಪ್ರಕಾಶ್ ಶೆಟ್ಟಿ ಕಾರ್ಯಕ್ರಮವನ್ನು ನಿರೂಪಿಸಿದರು. आप सभी का इस निःशुल्क दंत चिकित्सा शिविर में स्वागत कर रहा हूं, जिसका आयोजन रोटरी क्लब ऑफ दांडेली द्वारा एसडीएम डेंटल कॉलेज धारवाड़, इंडियन डेंटल एसोसिएशन उत्तर कन्नड़ जिला तथा स्वास्थ्य एवं परिवार कल्याण विभाग दांडेली के सहयोग से किया जा रहा है। रोटरी में हम सर्विस एवं सेल्फ के सिद्धांत में विश्वास रखते हैं। सभी सम्मानित डॉक्टर, विशेष रूप से डॉक्टर प्रीता शेट्टी जी एवं एसडीएम डेंटल कॉलेज धारवाड़ की पूरी टीम का हम हार्दिक स्वागत करते हैं। इसमें समाज सेवा के इस पुनीत कार्य के लिए अपना समय और विशेषज्ञता प्रदान की है। हमारे सभी विशिष्ट ದಂತ ತಪಾಸಣಾ ಶಿಬಿರ ಅಂದ್ರೆ ಯಾರು ನಮ್ಮ ದಂತ ಮಹಾವಿದ್ಯಾಲಯಕ್ಕೆ ಅಂದ್ರೆ ಧಾರವಾಡದಲ್ಲಿ ಸತ್ತೂರಲ್ಲಿದೆ ನಮ್ಮ SDM ಡೆಂಟಲ್ ಕಾಲೇಜ್, ಅಲ್ಲಿಗೆ ಬರ್ಲಿಕ್ಕಾಗುವುದಿಲ್ಲೋ ಅಂತ ಹಳ್ಳಿಗಳಿಗೆ ಹೋಗಿ ಅವರಿಗೆ ಉಚಿತ ದಂತ ತಪಾಸಣೆ ಮತ್ತು ಚಿಕಿತ್ಸೆ ಮಾಡುವುದು ನಮ್ಮ ಮುಖ್ಯ ಉದ್ದೇಶ. ಆದ್ದರಿಂದಲೇ ಇವತ್ತು ರೋಟರಿ ಕ್ಲಬ್ ಹಾಗೂ IDA ದಾಂಡೇಲಿ ಇವರ ಸಹಯೋಗದೊಂದಿಗೆ ನಾವು ಇಲ್ಲಿ ಬಂದಿದ್ದೇವೆ. ನಿಮಗೆಲ್ಲರಿಗೂ ಹಲ್ಲು ಮತ್ತು ಬಾಯಿಯ ತಪಾಸಣೆ ಮಾಡಿ ನಾವು ಒಂದು ಕಾರ್ಡಲ್ಲಿ ಬರೆದು ಕೊಡ್ತೀವಿ. ಮತ್ತು ಏನಂದರೆ ನಿಮ್ಗೆ ಏನಾದರೂ ತುಂಬ ನೋವಿದ್ರೆ ಅಥವಾ ಹಲ್ಲು ಅಲ್ಗಾಡ್ತಾ ಇದ್ರೆ ಅದನ್ನು ಇವತ್ತು ಇಲ್ಲಿ ಕೀಳ್ತೇವೆ ಮತ್ತು ಹಲ್ಲು ತುಂಬಿಸುವುದು ಮತ್ತು ಹಲ್ಲು ಸ್ವಚ್ಛ ಮಾಡುವುದು, ಈ 3 ಚಿಕಿತ್ಸೆಗಳನ್ನು 3 ಗಂಟೆವರೆಗೆ ನಾವು ಮಾಡ್ತೇವೆ. ನೀವೆಲ್ಲರೂ ಈ ಉಚಿತ ದಂತ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳಿ ಎಂದು ಹೇಳಿ ನಮಗೆ ಇವತ್ತು ಇಲ್ಲಿಗೆ ಬರಲು ಅವಕಾಶ ಮಾಡಿಕೊಟ್ಟ ರೋಟರಿ ಕ್ಲಬ್ ದಾಂಡೇಲಿ ಮತ್ತು IDA ಇವರೆಲ್ಲರಿಗೂ SDM ಡೆಂಟಲ್ ಕಾಲೇಜ್ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು. ಆರೋಗ್ಯದ ಭಾಗ್ಯ ಅಂತ ಹೇಳಿ ನಾವು ಒಂದು ಗಾದೆ ಮಾತು ಕೇಳಿದ್ದೇವೆ. ಆದರೆ ಆ ಆರೋಗ್ಯದ ಬಾಗಿಲು ನಮ್ಮ ಬಾಯಿ. ನಮ್ಮ ಹಲ್ಲುಗಳು ಕೇವಲ ಆಹಾರವನ್ನು ಅಗೆಯಲು ಮಾತ್ರವಲ್ಲ, ನಮಗೆ ಒಂದು ಆತ್ಮವಿಶ್ವಾಸ ಆಗಿ ನಗುವುದಕ್ಕೆ, ನಮಗೆ ಸ್ಪಷ್ಟವಾಗಿ ಮಾತಾಡೋದು ಬಹಳ ಮುಖ್ಯ. ಆದರೆ ನಾನು ಜನರಲ್ಲಿ ಕಂಡಿದ್ದೇನೆಂದರೆ ದಂತ ಸಮಸ್ಯೆ ಅಂದರೆ ಏನೂ ಎಲ್ಲರಿಗೂ ಭಯ, ಹೆದರಿಕೆ. ಸಣ್ಣ ಪುಟ್ಟ ಮೈಕೈ ನೋವು, ಜ್ವರ ಬಂದರೆ ಡಾಕ್ಟರ್ ಹೋಗಿ ಇಂಜೆಕ್ಷನ್ ತೊಗೊಂಡ್ಬಿಡ್ತೀವಿ. ಅದು ಹಲ್ಲಿನ ಸಮಸ್ಯೆ ಆದರೆ ಅದು ಊಟ ಸಿಕ್ಕೊಳಕತ್ತಾರೆ, ಏನಾದರೂ ಜೂಮ್ ಹಾಕತ್ತಾರೆ, ವೈದ್ಯರು ಹೋಗಂಗಿಲ್ಲ. ಅದೇನೋ ಡ್ರಿಲ್ ಮಾಡಿ ನಮ್ಗೆ ನೋವು ಮಾಡಿಬಿಡ್ತಾರೆ ಅನ್ನೋ ಹೆದರಿಕೆ. ಆದರೆ ಅಂಥದ್ದೇನು ಟ್ರೀಟ್ಮೆಂಟ್ ಇರೋಂಗಿಲ್ಲ.
ನೀವು ಪ್ರಿವೆನ್ಷನ್ ಬೆಟರ್ ದನ್ ಕ್ಯೂರ್ ಅಂತ ಕೇಳಿದಿರಿ. ಅದು ದಂತ ಸಮಸ್ಯೆಗಳು ಬರೋಕ್ಕಿಂತ ಮೊದಲನೇ ಅದು ಇನಿಷಿಯಲ್ ಸ್ಟೇಜ್ನಲ್ಲಿ ನಾವು ಅದು ತಡೆಕೊಟ್ಟರೆ ನಮಗೆ ಇನಿಷಿಯಲಿ ಜಲ್ದಿ ಆರಾಮಾಗ್ಬಿಡ್ತದೆ. ಅದಕ್ಕೆ ನೀವು ಇವತ್ತಿನ ದಿವಸ ರೋಟರಿ ಕ್ಲಬ್ ದಾಂಡೇಲಿ, IDA ಕಾರವಾರ ಶಾಖೆ ಮತ್ತು SDM ಕಾಲೇಜಿಂದ ಬಂದಿದ್ದ ನಮ್ಮ ಸಹಾಯಕರಿಂದ ಇದು ಮಾಡ್ತಿರೋದು ನಮಗೆ ಅವ್ರಿಗೆ ನಾನು ಧನ್ಯವಾದಗಳು ಅರ್ಪಿಸ್ತೇನೆ. ಎಲ್ಲರಿಗೂ ಬರ್ತೀನಿ ಅಂತ ಹೇಳಿ ಅವ್ರು ಬಂದರು. ಆಮೇಲೆ ಇಲ್ಲಿ ಆ್ಯಕ್ಚುಲಿ ಬಂದಾಗ ಎಲ್ಲರೂ ಈಗ ಸ್ಪೆಷಲಿ ಹಲ್ಲು ತೆಗಿಬೇಕಾದಾಗ BP, ಶುಗರ್, ಥೈರಾಯ್ಡ್ ಮತ್ತು ಹಾರ್ಟಿನ ಏನಾದರೂ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಅವ್ರಿಗೆ ಮೊದಲೇ ತೆಗಿಯೋಕ್ಕಿಂತ ಮೊದಲು ಅವ್ರಿಗೆ ಹೇಳಬೇಕು. ಏನಾಗ್ತದೆ, ಹಾರ್ಟಿನ ಮೇಲೆ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದರೆ ಇಕೋಸ್ಪಿರಿನು, ಕ್ಲೋಪಿಟೈಬ್ ಅಂತ ಇರ್ತದೆ ಟ್ಯಾಬ್ಲೆಟ್, ಅದು ರಕ್ತವನ್ನು ಹೆಪ್ಪಗೊಟ್ಟುತ್ತದೆ, ಇಲ್ಲ ಹೆಪ್ಪಗೊಟ್ಟು ನಿಲ್ಲಿಸ್ತದೆ. ನಮಗೆ ಹಲ್ಲು ತೆಗೆದ ಮೇಲೆ ರಕ್ತ ಇದೆ ಇಲ್ಲ ನಿಲ್ಲಬೇಕು. ನೀವು ಕ್ಲೋಪಿಟೈಬ್, ಆಸ್ಪಿರಿನ್, ಇಕೋಸ್ಪಿರಿನ್ ತಿಂತಾ ಇದ್ದರೆ ಅದು ನಿಲ್ಲಲ್ಲ, ಸುಮ್ಮನೆ ಬ್ಲೀಡಿಂಗ್ ಆಗ್ತದೆ. ಎನಿ ಪ್ರಾಬ್ಲಮ್ ಇದ್ದರೆ, ಶುಗರ್ ಏನಾರು ಇದ್ದರೆ ಮೊದಲೇ ಹೇಳಬೇಕು ಯಾವ ಟ್ಯಾಬ್ಲೆಟ್ ತೊಗೋತಾ ಇದ್ರೆ ಅಂತ ಹೇಳಬೇಕು. ಆಮೇಲೆ ಎಲ್ಲರಿಗೂ ಒಂದೇ ಟ್ರೀಟ್ಮೆಂಟ್ ಮಾಡ್ತೀವಿ. ಕ್ಲೀನಿಂಗ್ ಇದೆ, ಫಿಲ್ಲಿಂಗ್ ಇದೆ, ಎರಡೆರಡು ಮಾಡ್ಲಿಕ್ಕೆ ಬರಲ್ಲ. ಎನಿ ಒನ್ ಟ್ರೀಟ್ಮೆಂಟ್ ಮಾಡಿಕೊಡ್ತೀವಿ. ಓಕೆ, ಥ್ಯಾಂಕ್ ಯು. ಈ ಒಂದು ಕಾರ್ಯಕ್ರಮದ IDA ಪ್ರೆಸಿಡೆಂಟ್ ಆದಂಥ ಡಾಕ್ಟರ್ SN ಸರ್ ಅವರಿಗೂ ಕೂಡ ನಾನು ಎಲ್ಲ ಧನ್ಯವಾದ